ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ಸೆಷನ್ನಲ್ಲಿ ಕಂಪ್ಯೂಟರ್ನ ಕೆಲವು ಕ್ವಶನ್ ಆ್ಯಂಡ್ ಆನ್ಸರ್ಗಳನ್ನು ಸಾಲ್ವ್ ಮಾಡಲಿಕ್ಕಿದ್ದೇನೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ. ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇವತ್ತಿನ ಸೆಷನ್ನ ಮೊದಲನೇ ಪ್ರಶ್ನೆ, ಭಾರತದ ಬಾಬಾ ರಿಸರ್ಚ್ ಸೆಂಟರ್ ಅಭಿವೃದ್ಧಿಪಡಿಸಿದ ಸೂಪರ್ ಕಂಪ್ಯೂಟರ್ ಯಾವುದು? ಭಾರತದ ಬಾಬಾ ರಿಸರ್ಚ್ ಸೆಂಟರ್ ಅಭಿವೃದ್ಧಿಪಡಿಸಿದ ಸೂಪರ್ ಕಂಪ್ಯೂಟರ್ ಯಾವುದು? ಆಪ್ಷನ್ ನೋಡೋದಾದ್ರೆ ಆಪ್ಷನ್ 1 ಅಭಿನವ್, ಆಪ್ಷನ್ 2 ಅನುಪಮ್, ಆಪ್ಷನ್ 3 ತೇಜಸ್, ಆಪ್ಷನ್ 4 ಪರಂ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಪರಂ. ಭಾರತದ ಬಾಬಾ ರಿಸರ್ಚ್ ಸೆಂಟರ್ ಅಭಿವೃದ್ಧಿಪಡಿಸಿದ ಸೂಪರ್ ಕಂಪ್ಯೂಟರ್. ಈ ಪ್ರಶ್ನೆಗೆ ಉತ್ತರ ಪರಂ. ಮುಂದಿನ ಪ್ರಶ್ನೆ, 1990ರಲ್ಲಿ ಆವಿಷ್ಕರಿಸಿದ ಮೊದಲ ವೆಬ್ ಬ್ರೌಸರ್ ಯಾವುದು? 1990ರಲ್ಲಿ ಆವಿಷ್ಕರಿಸಿದ ಮೊದಲ ವೆಬ್ ಬ್ರೌಸರ್ ಯಾವುದು? ಆಪ್ಷನ್ 1 ಇಂಟರ್ನೆಟ್ ಎಕ್ಸ್ಪ್ಲೋರರ್, ಆಪ್ಷನ್ 2 ಮೊಸಾಯಿಕ್, ಆಪ್ಷನ್ 3 ಮೊಜಿಲ್ಲಾ, ಆಪ್ಷನ್ 4 ನೆಕ್ಲಾಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4. 1990ರಲ್ಲಿ ಆವಿಷ್ಕರಿಸಿದ ಮೊದಲ ವೆಬ್ ಯಾವುದು ಅಂದರೆ ನೆಕ್ಲಾಸ್. ಇದು ಫಸ್ಟ್ ಇನ್ವೆಂಟೆಡ್ ವೆಬ್ ಬ್ರೌಸರ್ ಆಗಿದೆ. ಮುಂದಿನ ಪ್ರಶ್ನೆ, ಮೈಕ್ರೋಚಿಪ್ಗಳಲ್ಲಿ ಕೆಳಗಿನ ಯಾವುದನ್ನು ಉಪಯೋಗಿಸಲಾಗುತ್ತದೆ? ಮೈಕ್ರೋಚಿಪ್ಗಳಲ್ಲಿ ಕೆಳಗಿನ ಯಾವುದನ್ನು ಉಪಯೋಗಿಸಲಾಗುತ್ತದೆ? ಆಪ್ಷನ್ 1 ಚಿನ್ನ, ಆಪ್ಷನ್ 2 ಬೆಳ್ಳಿ, ಆಪ್ಷನ್ 3 ಟೈಟಾನಿಯಂ, ಆಪ್ಷನ್ 4 ಸಿಲಿಕಾನ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಸಿಲಿಕಾನ್. ಮೈಕ್ರೋಚಿಪ್ಗಳಲ್ಲಿ ಸಿಲಿಕಾನ್ಗಳನ್ನು ಉಪಯೋಗಿಸುತ್ತಾರೆ. ಚಿನ್ನ, ಬೆಳ್ಳಿ, ಟೈಟಾನಿಯಂ ಈ 3 ವಸ್ತುಗಳನ್ನು ಮೈಕ್ರೋಚಿಪ್ಗಳಲ್ಲಿ ಉಪಯೋಗಿಸಲಾಗುವುದಿಲ್ಲ, ಆದರೆ ಸಿಲಿಕಾನನ್ನು ಮೈಕ್ರೋಚಿಪ್ಗಳಲ್ಲಿ ಉಪಯೋಗಿಸುತ್ತಾರೆ. ಮುಂದಿನ ಪ್ರಶ್ನೆ, ವರ್ಡ್ ಪ್ಯಾಡ್ಗಳಲ್ಲಿ ಯಾವುದು ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಐಕಾನ್ ಅಲ್ಲ? ವರ್ಡ್ ಪ್ಯಾಡ್ಗಳಲ್ಲಿ ಯಾವುದು ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಐಕಾನ್ ಅಲ್ಲ? ಆಪ್ಷನ್ 1 ನ್ಯೂ, ಆಪ್ಷನ್ 2 ಓಪನ್, ಆಪ್ಷನ್ 3 ಸೇವ್, ಆಪ್ಷನ್ 4 ಮೇಲಿನ ಯಾವುದೂ ಅಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲಿನ ಯಾವುದೂ ಅಲ್ಲ. ಮುಂದಿನ ಪ್ರಶ್ನೆ, ರ್ಯಾಮ್ ಇದು ಏನನ್ನು ಸೂಚಿಸುತ್ತದೆ? ರ್ಯಾಮ್ ಇದು ಏನನ್ನು ಸೂಚಿಸುತ್ತದೆ? ರ್ಯಾಂಡಮ್ ಅರಿಥಮೆಟಿಕ್ ಮೀಡಿಯಾ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ರೆಗ್ಯುಲರ್ ಆಕ್ಸೆಸ್ ಮೆಮೊರಿ, ರಿಮೆಂಬರ್ ಆಕ್ಸೆಸ್ ಮೆಮೊರಿ. ರ್ಯಾಮ್ RAM ಅಂದರೆ ಇದರ ಎಕ್ಸ್ಪಾಂಡ್ ಫಾರ್ಮ್ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ನ ಭಾಷೆಯಲ್ಲಿ ಎರರ್ಗೆ ಹೀಗೂ ಕರೆಯುತ್ತಾರೆ? ಕಂಪ್ಯೂಟರ್ನ ಭಾಷೆಯಲ್ಲಿ ಎರರ್ಗೆ ಹೀಗೂ ಕರೆಯುತ್ತಾರೆ. ಆಪ್ಷನ್ 1 ಬಗ್, ಆಪ್ಷನ್ 2 ಡಿಬಗ್, ಆಪ್ಷನ್ 3 ಮೆನ್, ಆಪ್ಷನ್ 4 ಸ್ಕ್ರಿಪ್ಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಬಗ್. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ಫೈರ್ ವಾಲ್ ಅನ್ನು ಯಾವುದಕ್ಕೆ ಬಳಸಲಾಗುತ್ತದೆ? ಕಂಪ್ಯೂಟರ್ ಫೈರ್ ವಾಲ್ ಅನ್ನು ಯಾವುದಕ್ಕೆ ಬಳಸಲಾಗುತ್ತದೆ? ಆಪ್ಷನ್ 1 ಭದ್ರತೆ, ಆಪ್ಷನ್ 2 ಡೇಟಾ ಪ್ರಸರಣ, ಆಪ್ಷನ್ 3 ಪ್ರಸರಣ, ಆಪ್ಷನ್ 4 ಮೇಲ್ವಿಚಾರಣೆ. ಕಂಪ್ಯೂಟರ್ ಫೈರ್ ವಾಲ್ ಅಂತ ಹೇಳೋದು ಇದೊಂದು ಪೂರ್ವ ನಿರ್ಧಾರಿತ ಭದ್ರತೆ ನಿಯಮಗಳ ಆಧಾರದಲ್ಲಿ ನೆಟ್ವರ್ಕ್ ಟ್ರಾಫಿಕಿಂಗ್ನ ಮಾನಿಟರ್ ಮತ್ತು ನಿಯಂತ್ರಣಕ್ಕೆ ಸಂಬಂಧಿಸಿದ ವ್ಯವಸ್ಥೆಯಾಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಭದ್ರತೆ. ಇದರ ಮೊದಲ ಪೀಳಿಗೆ ಅಂದರೆ ಪ್ಯಾಕೆಟ್ ಫಿಲ್ಟರ್, ಎರಡನೇ ಪೀಳಿಗೆ ಸ್ಟೇಟ್ಫುಲ್ ಫಿಲ್ಟರ್, ಮೂರನೇ ಪೀಳಿಗೆ ಯಾವುದು ಅಂದರೆ ಅಪ್ಲಿಕೇಶನ್ ಲೇಯರ್. ಮುಂದಿನ ಪ್ರಶ್ನೆ, ವಾಟ್ ಈಸ್ ದಿ ಮೈನ್ ಸ್ಕ್ರೀನ್ ಆಫ್ ಅ ಕಂಪ್ಯೂಟರ್ ಕಾಲ್ಡ್? ವಾಟ್ ಈಸ್ ದಿ ಮೈನ್ ಸ್ಕ್ರೀನ್ ಆಫ್ ಅ ಕಂಪ್ಯೂಟರ್ ಕಾಲ್ಡ್? ಆಪ್ಷನ್ 1 ಡೆಸ್ಕ್ಟಾಪ್, ಆಪ್ಷನ್ 2 ವಿಂಡೋಸ್, ಆಪ್ಷನ್ 3 ಎಡಿಟ್, ಆಪ್ಷನ್ 4 ವೆಬ್ಸೈಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಡೆಸ್ಕ್ಟಾಪ್. ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಇವುಗಳಲ್ಲಿ ಯಾವುದು
ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್? ಬೈನರಿ, ಜಾವಾ, ಮೈಕ್ರೋಸಾಫ್ಟ್ ವರ್ಡ್, MS ಪೇಂಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಜಾವಾ. ಇವುಗಳಲ್ಲಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದು ಅಂದರೆ ಜಾವಾ. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ನ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಕಂಪ್ಯೂಟರ್ನ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ 1 JL ಬ್ಲೇಡ್, ಆಪ್ಷನ್ 2 ವಿಲಿಯಂ ಹ್ಯಾರಿಂಗನ್, ಆಪ್ಷನ್ 3 ಚಾರ್ಲ್ಸ್ ಬ್ಯಾಬೇಜ್, ಆಪ್ಷನ್ 4 ಜೋಸೆಫ್ ಲಿಸ್ಟರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಚಾರ್ಲ್ಸ್ ಬ್ಯಾಬೇಜ್. ಇವರನ್ನು ನಾವು ಕಂಪ್ಯೂಟರ್ನ ಪಿತಾಮಹ ಅಂತಲೂ ಕರಿತೇವೆ. ಮುಂದಿನ ಪ್ರಶ್ನೆ, ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರನ್ನು ಅಭಿವೃದ್ಧಿಪಡಿಸಿದವರು ಯಾರು? ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರನ್ನು ಅಭಿವೃದ್ಧಿಪಡಿಸಿದವರು ಯಾರು? JN ಬ್ಲೇಡ್, ಚಾರ್ಲ್ಸ್ ಬ್ಯಾಬೇಜ್, ಅಲನ್ ಟ್ಯೂರಿಂಗ್, ಅಲನ್ ಮಸ್ಕ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಅಲನ್ ಟ್ಯೂರಿಂಗ್. ಕಂಪ್ಯೂಟರನ್ನು ಪಿತಾಮಹ ಅಂತ ಕರೆಯುವುದು ಚಾರ್ಲ್ಸ್ ಬ್ಯಾಬೇಜ್. ಎಲೆಕ್ಟ್ರಾನಿಕ್ ಕಂಪ್ಯೂಟರನ್ನು ಅಭಿವೃದ್ಧಿಪಡಿಸಿದವರು ಅಲನ್ ಟ್ಯೂರಿಂಗ್. ಮುಂದಿನ ಪ್ರಶ್ನೆ, WWE ಅನ್ನು ಕಂಡುಹಿಡಿದವರು ಯಾರು? WWE ಅನ್ನು ಕಂಡುಹಿಡಿದವರು ಯಾರು? ಚಾರ್ಲ್ಸ್ ಬ್ಯಾಬೇಜ್, ಟಿಮ್ ಬರ್ನರ್ಸ್-ಲೀ, ಜಾನ್ ಫ್ರೂಟ್, ಜಾನ್ ಹುಕ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಟಿಮ್ ಬರ್ನರ್ಸ್-ಲೀ. ಇವರು WWE ಅನ್ನು ಕಂಡುಹಿಡಿದವರಾಗಿದ್ದಾರೆ. ಮುಂದಿನ ಪ್ರಶ್ನೆ, ವಿಶ್ವದ ಅತ್ಯಂತ ವೇಗದ ಕಂಪ್ಯೂಟರ್ ಯಾವುದು? ವಿಶ್ವದ ಅತ್ಯಂತ ವೇಗದ ಕಂಪ್ಯೂಟರ್ ಯಾವುದು? ಆಪ್ಷನ್ 1 ಪರಮ್, ಆಪ್ಷನ್ 2 ಫೂಗಕ್, ಆಪ್ಷನ್ 3 ಫ್ರಂಟಿಯರ್, ಆಪ್ಷನ್ 4 ಡೇಲ್. ವಿಶ್ವದಲ್ಲಿ ಅತ್ಯಂತ ವೇಗವಾದ ಕಂಪ್ಯೂಟರ್ ಯಾವುದು? ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಫ್ರಂಟಿಯರ್. ಇನ್ನು ಈ ಫ್ರಂಟಿಯರ್ ಕಂಪ್ಯೂಟರ್ USA ತಯಾರಿಕೆ ಆಗುವ ಕಂಪ್ಯೂಟರ್ ಆಗಿದೆ. ಫ್ರಂಟಿಯರ್ ಕಂಪನಿ USA ತಯಾರಿಕೆಯಾಗುವ ಕಂಪ್ಯೂಟರ್ ಆಗಿದೆ. ಇನ್ನು ಆಪ್ಷನ್ 2 ಫೂಗಕ್, ಇದು ಜಪಾನ್ನಲ್ಲಿ ತಯಾರಿಸುವಂತಹ ಕಂಪ್ಯೂಟರ್ ಆಗಿದೆ. ಫೂಗಕ್ ಇದು ಜಪಾನ್ನಲ್ಲಿ ತಯಾರಿಸುವಂತಹ ಕಂಪ್ಯೂಟರ್ ಆಗಿದೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಫ್ರಂಟಿಯರ್. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ಸಾಕ್ಷರತಾ ದಿನವನ್ನು ಯಾವಾಗ ಆಚರಿಸುತ್ತದೆ? ಕಂಪ್ಯೂಟರ್ ಸಾಕ್ಷರತಾ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಆಪ್ಷನ್ಸ್ ನೋಡೋದಾದರೆ ಡಿಸೆಂಬರ್ 5, ಡಿಸೆಂಬರ್ 2, ಸೆಪ್ಟೆಂಬರ್ 5, ಸೆಪ್ಟೆಂಬರ್ 4. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಡಿಸೆಂಬರ್ 2. ಡಿಸೆಂಬರ್ 2ರಂದು ಕಂಪ್ಯೂಟರ್ ಸಾಕ್ಷರತಾ ದಿನವಾಗಿ ಆಚರಿಸಲಾಗುತ್ತದೆ. ಈ ದಿನದಂದು ಕಂಪ್ಯೂಟರ್ ಅವೇರ್ನೆಸ್, ಎಲ್ಲರಲ್ಲೂ ಕಂಪ್ಯೂಟರ್ ಅವೇರ್ನೆಸ್ಸನ್ನು ಮೂಡಿಸ್ತಾರೆ. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ಮೆದುಳು ಎಂದು ಯಾವುದನ್ನು ಕರೆಯಲಾಗುತ್ತದೆ? ಕಂಪ್ಯೂಟರ್ ಮೆದುಳು ಎಂದು ಯಾವುದನ್ನು ಕರೆಯಲಾಗುತ್ತದೆ? ಆಪ್ಷನ್ 1 CPU, ಆಪ್ಷನ್ 2 ಮದರ್ ಬೋರ್ಡ್, ಆಪ್ಷನ್ 3 UPS, ಆಪ್ಷನ್ 4 ALU. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 CPU. CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಕಂಪ್ಯೂಟರ್ನ ಮೆದುಳು ಎಂದು CPU ಅನ್ನು ಕರೆಯಲಾಗುತ್ತದೆ. ಮುಂದಿನ ಪ್ರಶ್ನೆ, ಡಿಜಿಟಲ್ ಕಂಪ್ಯೂಟರ್ಗಳ ವಿಕಾಸದಲ್ಲಿ ಅತ್ಯಧಿಕ ಯೋಗದಾನ ನೀಡಿದ ದೇಶ? ಡಿಜಿಟಲ್ ಕಂಪ್ಯೂಟರ್ಗಳ ವಿಕಾಸದಲ್ಲಿ ಅತ್ಯಧಿಕ ಯೋಗದಾನ ನೀಡಿದ ದೇಶ? ಆಪ್ಷನ್ 1 ಭಾರತ, ಆಪ್ಷನ್ 2 ಅಮೆರಿಕ, ಆಪ್ಷನ್ 3 ಇಂಗ್ಲೆಂಡ್, ಆಪ್ಷನ್ 4 ಆಸ್ಟ್ರೇಲಿಯಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಅಮೆರಿಕ. ಎಲ್ಲ ದೇಶಗಳು ಕೂಡ ಡಿಜಿಟಲ್ ಕಂಪ್ಯೂಟರ್ ವಿಕಾಸದಲ್ಲಿ ಅತ್ಯಧಿಕ ಯೋಗದಾನ ನೀಡಿದೆ. ಅದರಲ್ಲಿ
ಹೆಚ್ಚಿನ ಯೋಗದಾನ ಕಂಪೇರ್ ಟು ಅದರ್ ಕಂಟ್ರಿ, ಹೆಚ್ಚಿನ ಯೋಗದಾನ ನೀಡಿದ ದೇಶ ಅಮೆರಿಕ. ಮುಂದಿನ ಪ್ರಶ್ನೆ, ಪ್ರಪಂಚದ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಯಾವುದು? ಪ್ರಪಂಚದ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಯಾವುದು? ಆಪ್ಷನ್ 1 ಇಂಟೆಲ್, ಆಪ್ಷನ್ 2 ಡೆಲ್, ಆಪ್ಷನ್ 3 ಆನಿಕ್, ಆಪ್ಷನ್ 4 ಪರಮ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಆನಿಕ್. ಇದು ಪ್ರಪಂಚದ ಮೊದಲ ಎಲೆಕ್ಟ್ರಾನಿಕ್ ಕಂಪ್ಯೂಟರ್ ಆಗಿದೆ. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ಈಗ ತಾನೇ ಆರಂಭಗೊಳ್ಳುತ್ತಿದ್ದು ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗುವ ಪ್ರಕ್ರಿಯೆಗೆ ಹೀಗೂ ಕರೆಯುತ್ತಾರೆ. ಕಂಪ್ಯೂಟರ್ ಈಗ ತಾನೇ ಆರಂಭಗೊಳ್ಳುತ್ತಿದ್ದು ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗುವ ಪ್ರಕ್ರಿಯೆಗೆ ಹೀಗೂ ಕರೆಯುತ್ತಾರೆ. ಆಪ್ಷನ್ 1 ಫ್ಲ್ಯಾಶಿಂಗ್, ಆಪ್ಷನ್ 2 ಬೂಟಿಂಗ್, ಆಪ್ಷನ್ 3 ಟ್ಯಾಪಿಂಗ್, ಆಪ್ಷನ್ 4 ಟ್ರ್ಯಾಕಿಂಗ್. ಕಂಪ್ಯೂಟರ್ ಓಪನ್ ಮಾಡಿದ ತಕ್ಷಣ ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗುವ ಪ್ರಕ್ರಿಯೆಗೆ ಬೂಟಿಂಗ್ ಅಂತ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಕಟ್, ಕಾಪಿ ಮತ್ತು ಪೇಸ್ಟ್ ಎಂಬ ಕಮಾಂಡ್ಗಳನ್ನು ಹೊಂದಿರುವ ಮೆನು. ಕಟ್, ಕಾಪಿ ಮತ್ತು ಪೇಸ್ಟ್ ಎಂಬ ಕಮಾಂಡ್ಗಳನ್ನು ಹೊಂದಿರುವ ಮೆನು. ಆಪ್ಷನ್ ಎ ಫೈಲ್, ಆಪ್ಷನ್ ಬಿ ಟೂಲ್, ಆಪ್ಷನ್ ಸಿ ಎಡಿಟ್, ಆಪ್ಷನ್ 4 ಪ್ರೋಗ್ರಾಮ್. ಕಟ್, ಕಾಪಿ, ಪೇಸ್ಟ್ ಈ ಎಲ್ಲ ಆಪ್ಷನ್ಗಳು ನಮಗೆ ಎಡಿಟ್ ಎಂಬ ಆಪ್ಷನಲ್ಲಿ ಸಿಗ್ತದೆ. ಕಂಟ್ರೋಲ್ ಸಿ ಎಂಬುದು ಕಾಪಿ ಆದರೆ ಕಂಟ್ರೋಲ್ ವಿ ಎಂಬುದು ಪೇಸ್ಟ್ನ ಶಾರ್ಟ್ಕಟ್ ಕೀ ಆಗಿರ್ತದೆ. ಇನ್ನು ಈ ಎಲ್ಲ ಆಪ್ಷನ್ಗಳು ಕೂಡ ನಮಗೆ ಎಡಿಟ್ ಆಪ್ಷನಲ್ಲಿ ಸಿಗ್ತದೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಕಂಪ್ಯೂಟರ್ ಸಾಕ್ಷರತಾ ಜಿಲ್ಲೆ ಯಾವುದು? ಭಾರತದ ಮೊದಲ ಕಂಪ್ಯೂಟರ್ ಸಾಕ್ಷರತಾ ಜಿಲ್ಲೆ ಯಾವುದು? ಆಪ್ಷನ್ 1 ಉಡುಪಿ, ಆಪ್ಷನ್ 2 ಮಲ್ಲಪುರಂ, ಆಪ್ಷನ್ 3 ಜೈಪುರ, ಆಪ್ಷನ್ 4 ಶಿಲಾಂಗ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಮಲ್ಲಪುರಂ. ಈ ಮಲ್ಲಪುರಂ ಎಂಬುದು ಕಂಪ್ಯೂಟರ್ ಸಾಕ್ಷರತಾ ಅಂದರೆ ಭಾರತದ ಮೊದಲ ಕಂಪ್ಯೂಟರ್ ಸಾಕ್ಷರತಾ ಜಿಲ್ಲೆ ಆಗಿದೆ. ಇದು ಕೇರಳದಲ್ಲಿ ಕಂಡುಬರ್ತದೆ ಮಲ್ಲಪುರಂ ಎಂಬುದು. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ನ ವಿವಿಧ ಭಾಗಗಳನ್ನು ಹೇಗೆ ಬಳಸಬೇಕು ಎಂದು ತಿಳಿಸಿಕೊಡುವುದು ಯಾವುದು? ಕಂಪ್ಯೂಟರ್ನ ವಿವಿಧ ಭಾಗಗಳನ್ನು ಹೇಗೆ ಬಳಸಬೇಕು ಎಂದು ತಿಳಿಸಿಕೊಡುವುದು ಯಾವುದು? ಆಪ್ಷನ್ 1 ಯುಟಿಲಿಟಿ, ಆಪ್ಷನ್ 2 ನೆಟ್ವರ್ಕ್, ಆಪ್ಷನ್ 3 ಆಪರೇಟಿಂಗ್ ಸಿಸ್ಟಮ್, ಆಪ್ಷನ್ 4 ಅಪ್ಲಿಕೇಶನ್ ಪ್ರೋಗ್ರಾಮ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಆಪರೇಟಿಂಗ್ ಸಿಸ್ಟಮ್. ಮುಂದಿನ ಪ್ರಶ್ನೆ, ಸ್ಟಾರ್ಟ್ ಮೆನುವಿಗಾಗಿ ಕೀಬೋರ್ಡ್ನಲ್ಲಿ ಯಾವ ಕೀಯನ್ನು ಪ್ರೆಸ್ ಮಾಡಬೇಕು? ಸ್ಟಾರ್ಟ್ ಮೆನುವಿಗಾಗಿ ಕೀಬೋರ್ಡ್ನಲ್ಲಿ ಯಾವ ಕೀಯನ್ನು ಪ್ರೆಸ್ ಮಾಡಬೇಕು? ಆಪ್ಷನ್ ಎ ಶಿಫ್ಟ್, ಆಪ್ಷನ್ ಬಿ ವಿಂಡೋಸ್, ಆಪ್ಷನ್ ಸಿ ಶಾರ್ಟ್ಕಟ್, ಆಪ್ಷನ್ 4 ಎಸ್ಕೇಪ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ವಿಂಡೋಸ್. ಸ್ಟಾರ್ಟ್ ಮೆನುವಿಗಾಗಿ ನಾವು ಕೀಬೋರ್ಡಲ್ಲಿ ವಿಂಡೋಸ್ ಕೀಯನ್ನು ಪ್ರೆಸ್ ಮಾಡಬೇಕು. ಮುಂದಿನ ಪ್ರಶ್ನೆ, ಪ್ರಿಂಟ್ ಮಾಡಲು ಕೆಳಗಿನ ಯಾವ ಮೆನುವನ್ನು ಆಯ್ಕೆ ಮಾಡಬೇಕು? ಪ್ರಿಂಟ್ ಮಾಡಲು ಕೆಳಗಿನ ಯಾವ ಮೆನುವನ್ನು ಆಯ್ಕೆ ಮಾಡಬೇಕು? ಆಪ್ಷನ್ 1 ಎಡಿಟ್, ಆಪ್ಷನ್ 2 ಫೈಲ್, ಆಪ್ಷನ್ 3 ಟೂಲ್, ಆಪ್ಷನ್ 4 ಸ್ಪೇಷಿಯಲ್. ಪ್ರಿಂಟ್ ಮಾಡಲು ಪ್ರಿಂಟ್ ಆಪ್ಷನ್ ಕಂಪ್ಯೂಟರ್ನ ಎಡಭಾಗದ ಲೆಫ್ಟ್ ಕಾಲಮಲ್ಲಿ ನಮಗೆ ಸಿಗ್ತದೆ. ಅಂದರೆ ಫೈಲ್ ಓಪನ್ ಮಾಡಿ ಅಲ್ಲಿ ಪ್ರಿಂಟ್ ಆಪ್ಷನ್ ಆರ್ ಕಂಟ್ರೋಲ್ ಪಿ ಕೊಟ್ಟಾಗ ಪ್ರಿಂಟ್ ಆಪ್ಷನ್ ನಮಗೆ ಶೋ ಆಗ್ತದೆ. ಇದು ಫೈಲ್ ಎಂಬ ಆಪ್ಷನಲ್ಲಿ ಪ್ರಿಂಟ್ ಆಪ್ಷನ್ ಶೋ ಆಗ್ತದೆ. ಮುಂದಿನ ಪ್ರಶ್ನೆ, ವಿಂಡೋಸ್, ಯುನಿಕ್ಸ್ ಮತ್ತು ಲಿನಕ್ಸ್ ಯಾವುದಕ್ಕೆ ಉದಾಹರಣೆಯಾಗಿದೆ? ವಿಂಡೋಸ್, ಯುನಿಕ್ಸ್ ಆ್ಯಂಡ್ ಲಿನಕ್ಸ್ ಯಾವುದಕ್ಕೆ ಉದಾಹರಣೆಯಾಗಿದೆ? ಬ್ರೌಸರ್ಸ್, ಕಂಪೈಲರ್ಸ್,
ಯುಟಿಲಿಟೀಸ್, ಆಪರೇಟಿಂಗ್ ಸಿಸ್ಟಮ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಆಪರೇಟಿಂಗ್ ಸಿಸ್ಟಮ್. ವಿಂಡೋಸ್, ಲಿನಕ್ಸ್ ಮತ್ತು ಯುನಿಕ್ಸ್ ಇದು ಆಪರೇಟಿಂಗ್ ಸಿಸ್ಟಮ್ಗೆ ಉದಾಹರಣೆಯಾಗಿದೆ. ಉಳಿದ ಆಪ್ಷನ್ಗಳು ವಿಂಡೋಸ್, ಯುನಿಕ್ಸ್, ಲಿನಕ್ಸ್ಗೆ ಉದಾಹರಣೆಯಾಗಿಲ್ಲ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 4 ಆಪರೇಟಿಂಗ್ ಸಿಸ್ಟಮ್. ಮುಂದಿನ ಪ್ರಶ್ನೆ, ಒಂದು ಕೆಲಸವನ್ನು ಸಂಸ್ಕರಿಸಲು ಕಂಪ್ಯೂಟರ್ ತೆಗೆದುಕೊಳ್ಳುವ ಸಮಯ. ಒಂದು ಕೆಲಸವನ್ನು ಸಂಸ್ಕರಿಸಲು ಕಂಪ್ಯೂಟರ್ ತೆಗೆದುಕೊಳ್ಳುವ ಸಮಯ. ಆಪ್ಷನ್ 1 ಡಿಲೇ ಟೈಮ್, ಆಪ್ಷನ್ 2 ರಿಯಲ್ ಟೈಮ್, ಆಪ್ಷನ್ 3 ಎಕ್ಸಿಕ್ಯೂಷನ್ ಟೈಮ್, ಆಪ್ಷನ್ 4 ಡೌನ್ ಟೈಮ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 ಎಕ್ಸಿಕ್ಯೂಷನ್ ಟೈಮ್. ಒಂದು ಕೆಲಸವನ್ನು ಸಂಸ್ಕರಿಸಲು ಕಂಪ್ಯೂಟರ್ ತೆಗೆದುಕೊಳ್ಳುವ ಸಮಯ ಎಕ್ಸಿಕ್ಯೂಷನ್ ಟೈಮ್. ಮುಂದಿನ ಪ್ರಶ್ನೆ, ಆಕೃತಿಗಳನ್ನು ತಯಾರಿಸಲು ಮತ್ತು ಎಡಿಟ್ ಮಾಡಲು ಬಳಸುವ ಸಾಫ್ಟ್ವೇರ್. ಆಕೃತಿಗಳನ್ನು ತಯಾರಿಸಲು ಮತ್ತು ಎಡಿಟ್ ಮಾಡಲು ಬಳಸುವ ಸಾಫ್ಟ್ವೇರ್ ಯಾವುದು? ಆಪ್ಷನ್ 1 ಪೇಜ್ ಮೇಕರ್, ಆಪ್ಷನ್ 2 ಫೋಟೋ ಇಮೇಜ್, ಆಪ್ಷನ್ 3 MS ಪೇಂಟ್, ಆಪ್ಷನ್ 4 ಕೋರಲ್ ಡ್ರಾ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 MS ಪೇಂಟ್. ಬೇರೆ ಬೇರೆ ಆಕೃತಿಗಳನ್ನು ಎಡಿಟ್ ಮಾಡಲಿಕ್ಕೆ ಮತ್ತು ತಯಾರು ಮಾಡಲಿಕ್ಕೆ ಬಳಸುವ ಸಾಫ್ಟ್ವೇರೇ MS ಪೇಂಟ್ ಆಗಿರ್ತದೆ. ಮುಂದಿನ ಪ್ರಶ್ನೆ, ಯಾವುದರ ಮೂಲಕ ಇಂಟರ್ನೆಟ್ನಲ್ಲಿ ಕಂಪ್ಯೂಟರನ್ನು ವಿಶಿಷ್ಟವಾಗಿ ಗುರುತಿಸಲಾಗುವುದು? ಯಾವುದರ ಮೂಲಕ ಇಂಟರ್ನೆಟ್ಟಲ್ಲಿ ಕಂಪ್ಯೂಟರನ್ನು ವಿಶಿಷ್ಟವಾಗಿ ಗುರುತಿಸಲಾಗುವುದು? ಆಪ್ಷನ್ 1 ಮೆಮೊರಿ ಅಡ್ರೆಸ್, ಆಪ್ಷನ್ 2 ಇಮೇಲ್ ಅಡ್ರೆಸ್, ಆಪ್ಷನ್ 3 IP ಅಡ್ರೆಸ್, ಆಪ್ಷನ್ 4 ವರ್ಚುವಲ್ ಅಡ್ರೆಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3 IP ಅಡ್ರೆಸ್. IP ಅಡ್ರೆಸ್ ಮೂಲಕ ಇಂಟರ್ನೆಟ್ಟಲ್ಲಿ ಕಂಪ್ಯೂಟರನ್ನು ವಿಶಿಷ್ಟವಾಗಿ ಗುರುತಿಸಲಾಗುವುದು. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ಫೈರ್ ವಾಲ್ ಅನ್ನು ಯಾವುದಕ್ಕೆ ಬಳಸಲಾಗುತ್ತದೆ? ಕಂಪ್ಯೂಟರ್ ಫೈರ್ ವಾಲ್ ಅನ್ನು ಯಾವುದಕ್ಕೆ ಬಳಸಲಾಗುತ್ತದೆ? ಆಪ್ಷನ್ 1 ಭದ್ರತೆ, ಆಪ್ಷನ್ 2 ಡೇಟಾ ಪ್ರಸರಣ, ಆಪ್ಷನ್ 3 ಪ್ರಸರಣ, ಆಪ್ಷನ್ 4 ಮೇಲ್ವಿಚಾರಣೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಭದ್ರತೆ. ಮುಂದಿನ ಪ್ರಶ್ನೆ, ALU ಪೂರ್ಣ ವಿಸ್ತರಣೆ ಏನು? ALU ಪೂರ್ಣ ವಿಸ್ತರಣೆ ಏನು? ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್, ಅಲ್ಜಬ್ರಾ ಅಂಡ್ ಲರ್ನಿಂಗ್ ಯೂನಿಟ್, ಅರಿಥ್ಮೆಟಿಕ್ ಲಾಜಿಕಲ್ ಯೂನಿಟ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ಅರಿಥ್ಮೆಟಿಕ್ ಲಾಜಿಕ್ ಯೂನಿಟ್. AL ವಿಸ್ತರಣೆ ರೂಪ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 1. ALU ಇದು ನಿರ್ದೇಶನ ಗ್ರಹಿಸಿ ಕಂಪ್ಯೂಟರ್ನ ಇತರ ಭಾಗಗಳಿಗೆ ಕಾರ್ಯನಿರ್ವಹಿಸಲು ಸೂಚನೆಗಳನ್ನು ನೀಡುತ್ತದೆ. ಮೆಮೊರಿ ವಿಭಾಗದಿಂದ CPUಗೆ ದತ್ತಾಂಶಗಳ ರವಾನೆಯಾಗಲು ಈ ನಿಯಂತ್ರಣ ವಿಭಾಗಗಳಿಗೆ ಸೂಚನೆ ಕಳಿಸುತ್ತದೆ. ಮುಂದಿನ ಪ್ರಶ್ನೆ, ಟ್ರೋಜನ್ ಇದು ಕಂಪ್ಯೂಟರ್ನಲ್ಲಿ ಏನು? ಟ್ರೋಜನ್ ಎಂಬುದು ಕಂಪ್ಯೂಟರ್ನಲ್ಲಿ ಏನು? ವೈರಸ್, ಆಪ್ಷನ್ 2 ಮಾಲ್ವೇರ್, ಆಪ್ಷನ್ 3 ವರ್ಮ್, ಆಪ್ಷನ್ 4 ಸ್ಪೈವೇರ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಮಾಲ್ವೇರ್. ಟ್ರೋಜನ್ ಎಂಬುದು ಕಂಪ್ಯೂಟರ್ನಲ್ಲಿ ಒಂದು ಮಾಲ್ವೇರ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.